Hello everyone. Okay, welcome to my channel, that is the Chemistry Club. So we'll go for the stereochemistry part 15. That is the 15th video I'm posting in this. That is in the last video ಏನು ನೋಡಿದ್ವಪ್ಪ ಅಂತಂದರೆ ಲೈಕ್ ಸ್ಟೀರಿಯೋಕೆಮಿಸ್ಟ್ರಿ ನೋಡ್ತಾ ಇದ್ವಿ. ಸ್ಟೀರಿಯೋಕೆಮಿಸ್ಟ್ರಿ ಕನ್ಫರ್ಮೇಷನಲ್ ಐಸೋಮೆರಿಸಮ್ ನೋಡ್ತಾ ಇದ್ವಿ, ರೈಟ್? ಕನ್ಫರ್ಮೇಷನಲ್ ಐಸೋಮೆರಿಸಮಲ್ಲಿ ವಿ ಆರ್ ಸ್ಟಡಿಡ್ ಅಬೌಟ್ ಲೈಕ್ ಅಸೈಕ್ಲಿಕ್ ಕಾಂಪೌಂಡ್ಸ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಲೈಕ್ ಬ್ಯೂಟೇನ್ ಆಗಿರ್ಬೋದು, ಈಥೇನ್ ಮಾಲಿಕ್ಯೂಲ್ ಆಗಿರ್ಬೋದು, ಈ ಥರ ಮಾಡ್ತಾಯಿದ್ರೆ ಅಸೈಕ್ಲಿಕ್ ಕಾಂಪೌಂಡ್ಸ್ನ ಸ್ಟಡಿ ಮಾಡ್ಕೊಂಡು ಹೋಗಿದ್ವಿ. ಸೊ ಟುಡೇ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಸ್ಟಡಿ ಸಮ್ ನ್ಯೂ ಥಿಂಗ್ಸ್, ದಟ್ ಈಸ್ ಕನ್ಫರ್ಮೇಷನ್ಸ್ ಆಫ್ ಅ ಸೈಕ್ಲಿಕ್ ಸಿಸ್ಟಮ್. ಒಂದು ಸೈಕ್ಲಿಕ್ ಸಿಸ್ಟಮಲ್ಲಿ ಯಾವ ರೀತಿ ಕನ್ಫರ್ಮೇಷನ್ಸ್ನ ನೋಡ್ತೀವಿ. ಓಕೆನಾ? ಲೆಟ್ ಮಿ ಟೇಕ್ ಕನ್ಫರ್ಮೇಷನ್ಸ್ ಆಫ್ ದ ಸೈಕ್ಲಿಕ್ ಸಿಸ್ಟಮ್. ಓಕೆ, particularly we are talking about today, we are going to talk about a cyclic system, that too the monocyclic compound ಬಗ್ಗೆ ಸ್ಟಾರ್ಟ್ ಮಾಡ್ತೀವಿ. ಓಕೆನಾ? ಸೈಕ್ಲಿಕ್ ಸಿಸ್ಟಮ್ ಅಂದ್ರೆ ನಮ್ಗೆ ಗೊತ್ತು ಆಲ್ರೆಡಿ. ಸಪೋಸ್ ಮೋನೋಸೈಕ್ಲಿಕ್ ಸಿಸ್ಟಮ್ ಅಂದ್ರೆ ಸಿಂಗಲ್ ಒಂದೇ ಸೈಕಲ್ ಇರುತ್ತೆ. ಓಕೆನಾ? ಒಂದೇ ಸೈಕ್ಲಿಕ್ ಕಾಂಪೌಂಡ್ ಇರೋದಿಲ್ಲ. ಐದರ್ ಇಟ್ ಮೇ ಬಿ ಪ್ರೋಪೀನ್ ಆಗಿರ್ಬೋದು, ಮತ್ತು ಬ್ಯೂಟೇನ್ ಆಗಿರ್ಬೋದು, ಅಥವಾ ಪೆಂಟೇನ್ ಆಗಿರ್ಬೋದು, ಅಥವಾ ಸೈಕ್ಲೋಹೆಕ್ಸೇನ್ ಆಗಿರ್ಬೋದು. ಓಕೆ, ಈ ಥರ ಏನು ಮಾಡ್ತಾರೆ, ದಿಸ್ ಇಸ್ ಕಾಲ್ಡ್ ಎಸ್ ಮೋನೋಸೈಕ್ಲಿಕ್. ಅಂದರೆ ಇದು ಅಂದರೆ ಒಂದು ಸಿಂಗಲ್ ಸೈಕ್ಲಿಕ್ ಕಾಂಪೌಂಡ್ ಇರ್ತದೆ. ಸೊ ಇನ್ ದಿಸ್ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ಲೈಕ್ ಸೈಕ್ಲೋಪ್ರೋಪೇನ್, ಎಕ್ಸಾಕ್ಟ್ಲಿ ಹೇಳಿದ್ರೆ ಸೈಕ್ಲೋಪ್ರೋಪೇನ್. ಓಕೆ, ಸೈಕ್ಲೋಪ್ರೋಪೇನ್ ಮಾಲಿಕ್ಯೂಲ್ ಬಗ್ಗೆ ಮಾತಾಡ್ತೀನಿ ಇವತ್ತು. ಆ್ಯಂಡ್ ಸೈಕ್ಲೋಬ್ಯೂಟೇನ್ ಮಾಲಿಕ್ಯೂಲ್ ಆಗಿರ್ಬೋದು, ಆ್ಯಂಡ್ ಸೈಕ್ಲೋಪೆಂಟೇನ್ ಆ್ಯಂಡ್ ಆಲ್ಸೋ ಸೈಕ್ಲೋಹೆಕ್ಸೇನ್ ಬಗ್ಗೆ. ಓಕೆ, ಮೇನ್ಲಿ ಇವು 4 ಮಾಲಿಕ್ಯೂಲ್ಸ್ ನಮಗೆ ಏನಂದರೆ ಭಾಳ ಇಂಪಾರ್ಟೆಂಟ್. ಓಕೆನಾ? ಇಂಪಾರ್ಟೆಂಟ್. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಸೈಕ್ಲೋಹೆಕ್ಸೇನ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಅಂತೇಳಿ ಹೇಳ್ತೀವಿ. ಓಕೆ, ದಿಸ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ಈ ಒಂದು ಸೈಕ್ಲಿಕ್ ಕಾಂಪೌಂಡ್ಸಲ್ಲಿ ಕನ್ಫರ್ಮೇಷನ್ಸ್ ಯಾವ ರೀತಿ ಆಗ್ತವೆ ಅಂದರೆ, ಕನ್ಫರ್ಮೇಷನ್ಸ್ ಅಂದ್ರೆ ಏನು ರೀ? ದೇರ್ ಆರ್ ಬಾಂಡ್ ರೊಟೇಷನ್ ಪಾಸಿಬಲ್ ಅದ ಅಂದರೆ ಫ್ಲಿಪ್ಪಿಂಗ್ ಆಗ್ತಿರ್ತಾವ. ಸೈಕ್ಲಿಕ್ ರಿಂಗ್ಸ್ ಏನು ಮಾಡ್ತಾವೆ, ಫ್ಲಿಪ್ಪಿಂಗ್ ಆಗ್ತಿರ್ತಾವ. ಅಂಥವೆಲ್ಲ ನೋಡ್ತಾ ಹೋಗ್ತೀವಿ. ಕನ್ಫರ್ಮೇಷನ್ಸ್ ನೋಡ್ತಾ ಹೋಗ್ತೀವಿ ಇಲ್ಲಿ ಒಂದು ಸೈಕ್ಲಿಕ್ ಕಾಂಪೌಂಡ್ಸಲ್ಲಿ. ಸೊ ಲೆಟ್ ಮಿ ಸ್ಟಾರ್ಟ್ ವಿತ್ ದ ಸೈಕ್ಲೋಪ್ರೋಪೇನ್ ಮಾಲಿಕ್ಯೂಲ್ ಬಗ್ಗೆ ಅಲ್ಲಿಂದ ನಾನು ಏನು ಮಾಡ್ತೀನಿ, ಶುರು ಮಾಡೋಣ. ಓಕೆ, ಸೈಕ್ಲೋಪ್ರೋಪೇನ್ ಮಾಲಿಕ್ಯೂಲ್ ಅಂದರೆ ಗೊತ್ತಿರಬೇಕು ನಮಗೆ ಆಲ್ರೆಡಿ. ಓಕೆ, ಇಟ್ ಇಸ್ ಅ ಸೈಕ್ಲೋಪ್ರೋಪೇನ್ ಮಾಲಿಕ್ಯೂಲ್. ಬಿಫೋರ್ ದಟ್ ಗೋಯಿಂಗ್ ಟು ಸೈಕ್ಲೋಪ್ರೋಪೇನ್ ಮಾಲಿಕ್ಯೂಲ್, ಐ ಹ್ಯಾವ್ ಟು introduce some letters like that. We already studied that particularly. We studied about 2 strains, right? Like ಒಂದು ಸ್ಟೆರಿಕ್ ಸ್ಟ್ರೇನ್ ಕರೆದಿದ್ವಿ, ಸ್ಟೆರಿಕ್ ಸ್ಟ್ರೇನ್, ಆ್ಯಂಡ್ ಇನ್ನೊಂದು ಯಾವ್ದು ಕಲ್ತಿದ್ವಿ ನಾವು, ಟೊರೋಜ್ನಲ್ ಸ್ಟ್ರೇನ್ ಬರ್ತದೆ. ಸೊ ಲೆಟ್ ಮಿ ಕಮಿಂಗ್ ಟು ಸೈಕ್ಲಿಕ್ ಕಾಂಪೌಂಡ್ಸ್ ಬಂದಾಗ, with this steric strain and with this toroidal strain, one more strain is going to add, that is angle strain. Angle strain ಅಂತ ಏನು ಮಾಡ್ತಾರೆ, ಆ್ಯಡ್ ಆಗ್ತದೆ. ಸೊ ವಾಟ್ ಡು ಯು ಮೀನ್ ಬೈ ಆ್ಯಂಗಲ್ ಸ್ಟ್ರೇನ್? ಓಕೆ, ಆ್ಯಂಗಲ್ ಸ್ಟ್ರೇನ್ ಏನಪ್ಪ ಅಂದರೆ, ಸಪೋಸ್ ಫಾರ್ ಎಕ್ಸಾಂಪಲ್ ಐ ಆಮ್ ಟೇಕಿಂಗ್ ಎನ್ ಎಕ್ಸಾಂಪಲ್ ಆಫ್ sp3 ಕಾರ್ಬನ್ ತೊಗೊಂತೀವಿ. ಓಕೆನಾ? sp3 ಕಾರ್ಬನ್ ತೊಗೊಂತೀವಿ. ಓಕೆ, sp3 ಕಾರ್ಬನ್ ಅಂದರೆ ನಮ್ಗೆ ಗೊತ್ತಾಗ್ತದೆ ರೀ, ಏನಂದರೆ ಕಾರ್ಬನ್ ಇರ್ತದ, ದಿಸ್ ಇಸ್ ಒನ್ ಪರ್ಟಿಕ್ಯುಲರ್ ಗ್ರೂಪ್ ಆ್ಯಂಡ್ ದಿಸ್ ಇಸ್ ಒನ್ ಪರ್ಟಿಕ್ಯುಲರ್ ಗ್ರೂಪ್, ಆ್ಯಂಡ್ ಇಟ್ ಇಸ್ ಅ ವೆಡ್ಜ್ ಬಾಂಡ್ ಇರ್ತದ, ಒಂದು ಡ್ಯಾಶ್ ಬಾಂಡ್ ಇರ್ತದ, ವಿಚ್ ಇಸ್ ಇನ್ ಅ ಟೆಟ್ರಾಹೆಡ್ರಲ್ ಶೇಪ್ ಇರ್ತದ. ಆ್ಯಂಡ್ ಎವ್ರಿಥಿಂಗ್ ಈಸ್ ಹ್ಯಾವಿಂಗ್ ಅ ಬಾಂಡ್ ಆ್ಯಂಗಲ್ ದಟ್ ಈಸ್ 109 ಡಿಗ್ರಿ 27 ಸೆಕೆಂಡ್ಸ್ ಅಂತೇಳಿ ತೊಗೊಂತೀವಿ, 27 ಮಿನಿಟ್ಸ್ ಅಂತೇಳಿ ತೊಗೊಂತೀವಿ. ಓಕೆ, ದಿಸ್ ಇಸ್ ಅ ಪರ್ಟಿಕ್ಯುಲರ್ ಥಿಂಗ್. ದಿಸ್ ಇಸ್ ಅ ಪರ್ಟಿಕ್ಯುಲರ್ ಬಾಂಡ್ ಆ್ಯಂಗಲ್ ಆಫ್ ದ ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್. ಏನು ಮಾಡ್ತಾ ಬಾಂಡ್ ಆ್ಯಂಗಲ್ ಬರ್ತದೆ. ಸಪೋಸ್ ನಾನು ಇದನ್ನೇ ತೊಗೊತೀನಿ, ಇವಾಗ ಇದೇ ಒಂದು ಬಾಂಡ್ ಆ್ಯಂಗಲ್ ನಾವು ಯಾವಾಗಂದರೆ sp3 ಕಾರ್ಬನ್ ಇರಬೇಕು. ಸಪೋಸ್ ಐ ಆಮ್ ಗೋಯಿಂಗ್ ಟು ಟೇಕ್ ದ ಸೈಕ್ಲೋಪ್ರೋಪೇನ್ ಮಾಲಿಕ್ಯೂಲ್ ತೊಗೊಂಡಾಗ ದಿಸ್ ಕಾರ್ಬನ್ ಆ್ಯಂಡ್ ದಿಸ್ ಕಾರ್ಬನ್. ಓಕೆ, 3 ಕಾರ್ಬನ್ ಇರ್ತಾವೆ. 3 ಕಾರ್ಬನ್ ಏನು ಮಾಡ್ತಾವೆ, ಸೈಕ್ಲಿಕ್ ಮ್ಯಾನರಲ್ಲಿ ಏನು ಮಾಡ್ತಾವೆ, ಅರೇಂಜ್ ಆಗಿರ್ತಾವೆ. ಬಟ್ ಆಲ್ ದ ಕಾರ್ಬನ್ಸ್ ಆರ್ sp3. ಹೌದಾ? ಯಾವುದೇ sp2 ಇಲ್ಲ, ಯಾವುದಿಲ್ಲ. ಓಕೆ, ದಿಸ್ ಇಸ್ ದ sp3 ಕಾರ್ಬನ್ಸ್. ಎಲ್ಲವೂ ಏನು ಮಾಡ್ತಾವೆ, sp3 ಕಾರ್ಬನ್ಸ್ ಅದಾವೆ. ಸೊ ಅಕಾರ್ಡಿಂಗ್ ಟು sp3 ಕಾರ್ಬನ್ ಟೆಟ್ರಾಹೆಡ್ರಲ್ ಶೇಪ್ ಇರಬೇಕಾಗಿತ್ತು, ಆ್ಯಂಡ್ ದ ಬಾಂಡ್ ಆ್ಯಂಗಲ್ ಮಸ್ಟ್ ಬಿ 109 ಡಿಗ್ರಿ ಇರಬೇಕಾಗಿತ್ತು. ಅಪ್ರಾಕ್ಸಿಮೇಟ್ಲಿ 109 ಡಿಗ್ರಿ ಇರಬೇಕಾಗಿತ್ತು. ಬಟ್ ನಮ್ಮ ಒಂದು ಸೈಕ್ಲೋಪ್ರೋಪೇನ್ ರಿಂಗಲ್ಲಿ ಎಷ್ಟಿದೆ ಬಾಂಡ್ ಆ್ಯಂಗಲು, ದಟ್ ಈಸ್ ಈಕ್ವಲ್ಸ್ ಟು 60 ಡಿಗ್ರಿ. 109 ಡಿಗ್ರಿ ಇಲ್ರಿ, ಮತ್ತು 60 ಡಿಗ್ರಿ ಇಲ್ರಿ. 109 ಡಿಗ್ರಿಯಲ್ಲಿ 60 ಡಿಗ್ರಿಯಲ್ಲಿ ಅಂದರೆ ಸಪೋಸು ಒಂದು 100 ಜನ ಹಿಡಿಯೋ ರೂಮಲ್ಲಿ ಏನು ಮಾಡ್ತೀನಿ ನಾನು, ಜಸ್ಟ್ ಏನು ಮಾಡ್ತೀನಿ, 50 ಜನ ಹಾಕಿದಾಗ ಎಷ್ಟು ಫ್ರೀ ಇರ್ತೈತಿ, ಅದೇನಾದ್ರು 100 ಜನ ಹಿಡಿಯೋ ರೂಮಲ್ಲಿ ನಾನು 200 ಪೀಪಲ್ಸ್ನ ಹಾಕಿದ್ರೆ ಏನಾಗ್ತದೆ, ಇಲ್ಲಿ ಸ್ಟ್ರೇನ್ ಭಾಳ ಆಗ್ತದೆ, ಅಂದರೆ ಪ್ರೆಷರ್ ಭಾಳ ಆಗ್ತದೆ, ಒಬ್ರಿಗೊಬ್ರು ಪ್ರೆಷರ್ ಭಾಳ ಆಗ್ತದೆ. ಅಂದರೆ
ಉಸಿರಾಟ ಕೂಡ ಚೆನ್ನಾಗಿರಲ್ಲ, ಹೌದಾ? ಅಂದರೆ ನನಗೆ ಸ್ಟ್ರೇನ್, ನನಗೆ ರಿಂಗಿಂದು ಆ್ಯಂಗಲ್ ಎಷ್ಟು ಬೇಕಾಗಿತ್ತು? 109 ಡಿಗ್ರಿ ಬೇಕಾಗಿತ್ತು ಆ್ಯಂಗಲ್, ಬಟ್ ನಾನು ಎಷ್ಟು ಕೊಟ್ಟಿದ್ದೀನಿ? 60 ಡಿಗ್ರಿ ಕೊಟ್ಟಿದ್ದೀನಿ. ಅಂದರೆ ಹೈಲಿ ಸ್ಟ್ರೇನ್ ಐತೆ ಮಾಲಿಕ್ಯೂಲ್. ಏನು ಮಾಡ್ತಾರೆ ನಮ್ಮ ಸೈಕ್ಲೋಪ್ರೋಪೇನ್ ಮಾಲಿಕ್ಯೂಲ್ ಏನೈತೆ ಅಂದರೆ ಇಟ್ ಈಸ್ ಇನ್ ಅ ಹೈಲಿ ಸ್ಟ್ರೇನ್, ಇಟ್ ಈಸ್ ಇನ್ ಅ ಹೈಲಿ ಸ್ಟ್ರೇನ್ ಆಯಿತು. ಅಂದರೆ ಏನು ಮಾಡ್ತಂದರೆ ಇದಕ್ಕೆ ಏನು ಕಟ್ತಂದರೆ ದಿಸ್ ಟೈಪ್ ಆಫ್ ಆ್ಯಂಗಲ್ ಸ್ಟ್ರೇನ್, ಓಕೆನಾ? ಆ್ಯಂಗಲ್ಲು ನಾನು ಜಾಸ್ತಿ ಬೇಕಾಗಿತ್ತು ಬಟ್ ಕಡಿಮೆ ಕೊಟ್ಟಿನಿ. ಈ ಒಂದು ಆ್ಯಂಗಲಿಗೆ ಏನು ಕಟ್ತಂದರೆ ದಿಸ್ ಈಸ್ ಕಾಲ್ಡ್ ಆಸ್ ಅ ಆ್ಯಂಗಲ್ ಸ್ಟ್ರೇನ್ ಅಂತ ಕರಿತೀವಿ ಆ್ಯಂಗಲ್ ಸ್ಟ್ರೇನ್ ಅಂತ ಕರಿತೀವಿ. ಅಂದರೆ ದ ಸ್ಟ್ರೇನ್ ಇನ್ ದ ಆ್ಯಂಗಲ್ ಇಸ್ ಕಾಲ್ಡ್ ಆಸ್ ಅ ಆ್ಯಂಗಲ್ ಸ್ಟ್ರೇನ್. ಅಂದರೆ ಒಂದು ಪರ್ಟಿಕ್ಯುಲರ್ ಆ್ಯಂಗಲಲ್ಲಿ ಏನು ಮಾಡ್ತಾ ಸ್ಟ್ರೇನ್ ಬರ್ತದ, ಅದಕ್ಕೆ ಏನು ಕರಿತೀವಿ ಅಂದರೆ ಆ್ಯಂಗಲ್ ಸ್ಟ್ರೇನ್ ಅಂತೇಳಿ ಕರಿತೀವಿ ನಾವು. ದಟ್ ಈಸ್ ಕಾಲ್ಡ್ ಆಸ್ ಅ ಆ್ಯಂಗಲ್ ಸ್ಟ್ರೇನ್ ಅಂತೇಳಿ ಕರಿತೀವಿ. ಕ್ಲಿಯರ್ ಆಯ್ತಲ್ಲ? ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ಅನ್ಕೊಂತೀನಿ. ಸೊ ಇನ್ ದಿ ಸೈಕ್ಲೋಪ್ರೋಪೇನ್ ಮಾಲಿಕ್ಯೂಲ್ ವಿ ಆರ್ ಗೋಯಿಂಗ್ ಟು ಸಿ ದ ಆ್ಯಂಗಲ್ ಸ್ಟ್ರೇನ್ ಆ್ಯಂಡ್ ಟೊರೋಜನಲ್ ಸ್ಟ್ರೇನ್. ದೇರ್ ಇಸ್ ನೋ ಸ್ಟೆರಿಕ್ ಸ್ಟ್ರೇನ್ ಇನ್ ದ ಸೈಕ್ಲೋಪ್ರೋಪೇನ್ ಮಾಲಿಕ್ಯೂಲ್. ಸೈಕ್ಲೋಪ್ರೋಪೇನ್ ಮಾಲಿಕ್ಯೂಲ್ ಏನು ಮಾಡಂಗಿಲ್ಲ ಅಂದರೆ ನಮಗೆ ಏನು ಬರಂಗಿಲ್ಲ ರೀ. ದೇರ್ ಇಸ್ ನೋ ವಾಟ್ ಇಸ್ ದಟ್ ಪರ್ಟಿಕ್ಯುಲರ್ಲಿ, ದೇರ್ ಇಸ್ ನೋ ದಟ್ ಸ್ಟೆರಿಕ್ ಸ್ಟ್ರೇನ್ ಇರಂಗಿಲ್ಲ. ಓಕೆ, ಸ್ಟೆರಿಕ್ ಸ್ಟ್ರೇನ್ ಇರಂಗಿಲ್ಲ. ಯಾಕೆ ಇರಂಗಿಲ್ಲ ಅಂತ ನೋಡ್ರಿ. ಸಪೋಸ್ ನಾ ಏನಾದ್ರು ಸೈಕ್ಲೋಪ್ರೋಪೇನ್ ರಿಂಗ್ ಹಾಕಿದೆ, ಐ ವಿಲ್ ಡ್ರಾ ಲೈಕ್ ದಿಸ್. ಓಕೆ, ಈ ಥರ ನನ್ನ ಮಾಲಿಕ್ಯೂಲ್ ಇರ್ತದೆ. ಸೊ ಐ ಆಮ್ ಟೇಕಿಂಗ್ ಹೈಡ್ರೋಜನ್ಸ್, ದಟ್ ಈಸ್ ಅ ಬ್ಯಾಕ್ ಸೈಡ್ hydrogen and hydrogen I am having back side ಇರ್ತಾವೆ, and I am having hydrogens like front side hydrogen ತೊಗೊಂತೀನಿ. ಏನು ಮಾಡ್ತಾವೆ ಫ್ರಂಟ್ ಸೈಡ್ ಬಂದವು, ಯೆಲ್ಲೋ ಕಲರ್ ಏನು ಮಾಡ್ತಾವೆ ನನ್ನ ಕಡೆ ಬಂದವು, ಬ್ಯಾಕ್ ಸೈಡ್ ಏನು ಮಾಡ್ತಾವೆ ಸ್ಕೈ ಬ್ಲೂ ಕಲರ್ ಏನು ಮಾಡ್ತಾವೆ ನಿಮ್ಮ ಕಡೆ ಬಂದವು. ಓಕೆನಾ, ಹೈಡ್ರೋಜನ್ಸ್. ಸೊ ಇವಾಗ ಲೆಟ್ ಮಿ ಸಿ ಓಕೆನಾ. ಟೊರೋಜನಲ್ ಸ್ಟ್ರೇನ್ ಅಂತ ಹೇಳಿದೆ. ಟೊರೋಜನಲ್ ಸ್ಟ್ರೇನ್ ಅಂದ್ರೇನು? ಬಾಂಡ್ ಪೇರಲ್ಲಿ ಇರ್ತಕ್ಕಂಥ ಬಾಂಡ್ ಪೇರ್ ಎಲೆಕ್ಟ್ರಾನ್ ಇರ್ತಾವಲ್ಲ, ಬಾಂಡ್ ಪೇರ್ ಅಂದರೆ ಈ ಬಾಂಡ್ಸಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ ಪೇರ್ ಇರ್ತಾವಲ್ಲ, ಬಾಂಡ್ಸಲ್ಲಿ ಏನು ಎಲೆಕ್ಟ್ರಾನ್ಸ್ ಇರ್ತಾವಲ್ಲ, ಆ ಒಂದು ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ ಮಧ್ಯೆ ಆಗ್ತಕ್ಕಂಥ ರಿಪಲ್ಷನ್ ಏನು ಕರಿತೀವಿ ನಾವು ಟೊರೋಜನಲ್ ಸ್ಟ್ರೇನ್ ಅಂತ ಕರಿತೀವಿ. ಸೊ ಇಲ್ಲಿರ್ತಕ್ಕಂಥ ದಿಸ್ ಎಲೆಕ್ಟ್ರಾನ್ ಪೇರ್ಸ್ ಆ್ಯಂಡ್ ದಿಸ್ ಎಲೆಕ್ಟ್ರಾನ್ ಪೇರ್ಸ್ ಏನಿರ್ತಾವಲ್ಲ, ಇಲ್ಲಿ ಏನು ಮಾಡ್ತದೆ ಟೊರೋಜನಲ್ ಸ್ಟ್ರೇನ್ ಫಾರ್ಮೇಷನ್ ಆಗುತ್ತೆ. ಈ ಥರ ಏನು ಮಾಡ್ತಾರೆ ಟೊರೋಜನಲ್ ಸ್ಟ್ರೇನ್ ಫಾರ್ಮೇಷನ್ ಆಗ್ತದ. ಓಕೆ, ದಿಸ್ ಇಸ್ ಟೊರೋಜನಲ್ ಸ್ಟ್ರೇನ್. ಹಿಂದ್ಗಡೆ ಇರ್ತದೆ ಎಲ್ಲ ಹೈಡ್ರೋಜನ್ ಮಧ್ಯೆ ಟೊರೋಜನಲ್ ಸ್ಟ್ರೇನ್ ಬರ್ತದೆ. ಆ್ಯಂಡ್ ಸೇಮ್ ಆ್ಯಸ್ ಇಟ್ ಈಸ್ ಇನ್ ದ ಸೇಮ್ ವೇ ಫ್ರಂಟ್ ಸೈಡ್ ಆಲ್ಸೋ ಬರ್ತದೆ. ಸೊ ದಿಸ್ ಪರ್ಟಿಕ್ಯುಲರ್ಲಿ ಓಕೆ, ಹಿಂಗತ್ತೆ ಮಾಡ್ತಾರೆ ಟೊರೋಜನಲ್ ಸ್ಟ್ರೇನ್. ಆ್ಯಕ್ಚುಲಿ ಸೈಕ್ಲೋಪ್ರೋಪೇನ್ ಮಾಲಿಕ್ಯೂಲಲ್ಲಿ ದಿಸ್ ಸೈಕ್ಲೋಪ್ರೋಪೇನ್ ಮಾಲಿಕ್ಯೂಲ್ಸ್ ಆರ್ ಹ್ಯಾವಿಂಗ್ ಎನರ್ಜಿ ವಿಚ್ ಈಸ್ ಈಕ್ವಲ್ ಟು 27 ಕಿಲೋ ಕ್ಯಾಲರಿ ಪರ್ ಮೋಲ್. ಟೋಟಲ್ ಎನರ್ಜಿ ಆಫ್ ದ ಸೈಕ್ಲೋಪ್ರೋಪೇನ್ ಮಾಲಿಕ್ಯೂಲ್ ಇಸ್ 27 ಕಿಲೋ ಕ್ಯಾಲರಿ ಪರ್ ಮೋಲ್ ಇರ್ತದೆ. ಬಟ್ ನನ್ನ ಒಂದು ಟೊರೋಜನಲ್ ಸ್ಟ್ರೇನ್ ಇರ್ತದೆ ಗೊತ್ತಾ, ನನ್ನ ಟೊರೋಜನಲ್ ಸ್ಟ್ರೇನ್ ಎಷ್ಟಿರ್ತಪ್ಪ ಅಂದರೆ ಅರೌಂಡ್ ಇಟ್ ಈಸ್ ಹ್ಯಾವಿಂಗ್ 6 ಕಿಲೋ ಕ್ಯಾಲರಿ ಪರ್ ಮೋಲ್. ಸಿ ಇವು ಯಾರು ಲೈಕ್ ಈ ವ್ಯಾಲ್ಯೂಸ್ನ ಕೇಳೋಂಗಿಲ್ಲ, ಜಸ್ಟ್ ನಾಲೆಜ್ಗೋಸ್ಕರ. ಓಕೆನಾ, ನಾವು ಸೈಕ್ಲೋಪ್ರೋಪೇನ್ ಮಾಲಿಕ್ಯೂಲ್ನ ಯಾಕೆ ಯೂಸ್ ಮಾಡೋಂಗಿಲ್ಲ ಭಾಳ ಅಂತಂದರೆ, ಅಂದರೆ ಯಾಕೆ ಫಾರ್ಮೇಷನ್ ಆಗಿಲ್ಲ ಅಂದರೆ ಇಟ್ ಈಸ್ ಲೆಸ್ ಸ್ಟೇಬಲ್ ಇರುತ್ತೆ. ಇಟ್ ಈಸ್ ಅ ವೆರಿ ಲೆಸ್ ಸ್ಟೇಬಲ್ ಇರ್ತೈತಿ, ಅದಕ್ಕೋಸ್ಕರ ಮಾಡೋಂಗಿಲ್ಲ, ನಾವು ಯೂಸ್ ಮಾಡೋಂಗಿಲ್ಲ. ಅಂದರೆ ರಿಯಾಕ್ಷನಲ್ಲಿ ಮಾಡಲು ಕಾಮನ್ ಆಗಿ ಸೈಕ್ಲೋಪ್ರೋಪೇನ್ ರಿಂಗ್ನ ಯಾವತ್ತು ಪ್ರಾಡಕ್ಟ್ ಫಾರ್ಮೇಷನ್ ಆಗಿಲ್ಲ, ಭಾಳ ರೇರ್ ಕೇಸು ಆಗ್ತಾವ, ಬಟ್ ರೇರ್ ಕೇಸು. ಯಾಕಂದರೆ ಹೈಲಿ ರಿಯಾಕ್ಟಿವ್ ಆಗಿಬಿಡ್ತಾವೆ, ಅಂದರೆ ಬಿಕಾಸ್ ಇಟ್ ಈಸ್ ಅ ಲೆಸ್ ಸ್ಟೇಬಲ್, ಸೊ ಹೈಲಿ ರಿಯಾಕ್ಟಿವ್ ಆಗಿಬಿಡ್ತಾವೆ. ಅದಕ್ಕೋಸ್ಕರ ಮಾಡ್ತಾರೆ ಈ ಸೈಕ್ಲೋಪ್ರೋಪೇನ್ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಲ್ಲ, ಅದಕ್ಕೋಸ್ಕರ ಮಾಡ್ತಾರೆ ಸೈಕ್ಲೋಪ್ರೋಪೇನ್ ರಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಇಟ್ ಈಸ್ ಸೈಕ್ಲೋಪ್ರೋಪೇನ್ ರಿಂಗ್ಸ್ ಆರ್ ಹ್ಯಾವಿಂಗ್ ಆ್ಯಕ್ಚುಲ್ ಎನರ್ಜಿ ಏನಂದರೆ 27 ಕಿಲೋ ಕ್ಯಾಲರಿ ಇರ್ತಾವೆ. ಬಟ್ ಟೊರೋಜನಲ್ ಸ್ಟ್ರೇನ್ ಎಷ್ಟಿರ್ತಪ್ಪ ಅಂದರೆ ಅದರಲ್ಲಿ 6 ಕಿಲೋ ಕ್ಯಾಲರಿ ಪರ್ ಮೋಲ್ ಇರ್ತದೆ. ಆ್ಯಂಡ್ ಕಮಿಂಗ್ ಟು ಸ್ಟೆರಿಕ್ ಸ್ಟ್ರೇನ್ ಎಷ್ಟಿರ್ತಪ್ಪ ಅಂದರೆ 0 ಕಿಲೋ ಕ್ಯಾಲರಿ ಪರ್ ಮೋಲ್ ಇರ್ತದೆ. ಸೊ ಮೈ ಆ್ಯಂಗಲ್ ಸ್ಟ್ರೇನ್ is 27 minus that 6 kilocalorie, that is equals to 21 kilocalorie per mole. ಏನು ಮಾಡ್ತಾರೆ ನನ್ನ ಒಂದು ಆ್ಯಂಗಲ್ ಸ್ಟ್ರೇನ್ ಇರ್ತದೆ. ಒಂದು ಸೈಕ್ಲೋಪ್ರೋಪೇನ್ ರಿಂಗಲ್ಲಿ ಏನು ಮಾಡ್ತಾರೆ ದಿಸ್ ಆ್ಯಂಗಲ್ ಸ್ಟ್ರೇನ್ ಈಸ್ ಪ್ರೆಸೆಂಟ್. ಆ್ಯಂಗಲ್ ಸ್ಟ್ರೇನ್ ಮಾಡ್ತಾರೆ ಇಷ್ಟು ಪ್ರೆಸೆಂಟ್ ಇರ್ತದೆ. ಅಂದರೆ ಆ್ಯಂಗಲ್ ಸ್ಟ್ರೇನು ದಿಸ್ ಮಚ್ ಎನರ್ಜಿ ಆಫ್ ಆ್ಯಂಗಲ್ ಸ್ಟ್ರೇನ್ ಏನು ಮಾಡ್ತಾರೆ ಸೈಕ್ಲೋಪ್ರೋಪೇನ್ ರಿಂಗಲ್ಲಿ ಏನು ಮಾಡ್ತಾರೆ ಪ್ರೆಸೆಂಟ್ ಇರ್ತದೆ. ಸೈಕ್ಲೋಪ್ರೋಪೇನ್ ರಿಂಗ್ ಅಲ್ಲಿ ಮಾಡ್ತದೆ ಪ್ರೆಸೆಂಟ್ ಇರ್ತದೆ. ದಿಸ್ ಇಸ್ ಅಬೌಟ್ ಅ ಸೈಕ್ಲೋಪ್ರೋಪೇನ್ ರಿಂಗ್. ದಟ್ಸ್ ಎನಫ್. ಓಕೆ, ಇಷ್ಟೇ ಸಾಕು. ಅಂದರೆ ಯಾಕೆ ಒಂದು ಸೈಕ್ಲೋಪ್ರೋಪೇನ್ ರಿಂಗ್ ಅಷ್ಟು ಸ್ಟ್ರೇನ್ ಇರ್ತದೆ ಅಂದರೆ ಡ್ಯೂ ಟು ಆ್ಯಂಗಲ್ ಸ್ಟ್ರೇನ್. ಓಕೆನಾ, ಆ್ಯಂಗಲ್ ಸ್ಟ್ರೇನ್ ಕಾರಣ ಏನು ಮಾಡ್ತಾರೆ ಹೈಲಿ ಸ್ಟ್ರೇನ್ಡ್ ಮಾಲಿಕ್ಯೂಲ್ ಆಗಿರ್ತದೆ. ಓಕೆ, ಕಮಿಂಗ್ ಟು ದ ಸೈಕ್ಲೋಬ್ಯೂಟೇನ್ ಮಾಲಿಕ್ಯೂಲ್. ಸೈಕ್ಲೋಬ್ಯೂಟೇನ್ ಮಾಲಿಕ್ಯೂಲ್ ನೋಡಿದಾಗ ಲೆಟ್ ಮಿ ಡ್ರಾ ಸೈಕ್ಲೋಬ್ಯೂಟೇನ್ ಮಾಲಿಕ್ಯೂಲ್. ಲೆಟ್ ಮಿ ಡ್ರಾ ದಟ್ ಇಟ್ ಈಸ್ ಅರೌಂಡ್ ಲೈಕ್ ದಿಸ್. ಓಕೆ, ಈ ಥರ ಮಾಡ್ತಾ ಸೈಕ್ಲೋಬ್ಯೂಟೇನ್ ಮಾಲಿಕ್ಯೂಲ್ ಇರ್ತದೆ. ಸೈಕ್ಲೋಬ್ಯೂಟೇನ್ ಮಾಲಿಕ್ಯೂಲ್ ಬಾಂಡ್ ಡ್ರಾ ಮಾಡೋದಾದರೆ ದಟ್ ಈಸ್ ದಿಸ್ ಪರ್ಟಿಕ್ಯುಲರ್ಲಿ ಬ್ಯಾಕ್ ಸೈಡ್ ಬಾಂಡ್ನ ಡ್ರಾ ಮಾಡ್ತೀನಿ ಲೈಕ್ ದಿಸ್ ಆ್ಯಂಡ್ ಲೈಕ್ ದಿಸ್ ಬ್ಯಾಕ್ ಸೈಡ್ ಬಾಂಡ್ ಇವೆಲ್ಲ ಲೈಕ್ ದಿಸ್ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಡ್ರಾ ಫ್ರಂಟ್ ಸೈಡ್. ದಿಸ್ ಈಸ್ ಫ್ರಂಟ್ ಸೈಡ್ ಅಂತ ತಿಳ್ಕೊಳ್ಳಿ. ಓಕೆ,
ಇವಾಗ ಏನು ಮಾಡ್ತಾರೆ, ದೆರ್ ಇಸ್ ಅ ಸ್ಟ್ರೈನ್ ಮೀನ್ಸ್ ದಟ್ ಈಸ್ ಸ್ಟೆರಿಕ್ ಸ್ಟ್ರೈನ್, ಸಾರಿ ನಾಟ್ ಸ್ಟೆರಿಕ್ ಸ್ಟ್ರೈನ್. ಇಲ್ಲಿ ಕೂಡ ಏನು ಮಾಡ್ತಾರೆ, ಸ್ಟೆರಿಕ್ ಸ್ಟ್ರೈನ್ ಏನು ಮಾಡ್ತಾರೆ, 0 ಕಿಲೋ ಕ್ಯಾಲರಿ ಪರ್ ಮೋಲ್ ಅದು ಸ್ಟೆರಿಕ್ ಸ್ಟ್ರೈನ್ ಇರಂಗಿಲ್ಲ. ಹೈಡ್ರೋಜನ್ ಮಧ್ಯೆ ಸ್ಟೆರಿಕ್ ಸ್ಟ್ರೈನ್ ಬರಂಗಿಲ್ಲ. ಸೊ ಕಮಿಂಗ್ ಟು ದಟ್ ಟೊರೋಜನಲ್ ಸ್ಟ್ರೈನ್ ಅಂದರೆ ಬಾಂಡ್ ಪೇರ್ ಸ್ಟ್ರೈನ್ ಯಾವ್ದಿರ್ತದೆ ಅಂದರೆ ಲೈಕ್ ದಿಸ್. ಈ ಒಂದು ಹೈಡ್ರೋಜನ್ ಮಧ್ಯೆ, ಈ ಒಂದು ಹೈಡ್ರೋಜನ್ ಮಧ್ಯೆ, ಆ್ಯಂಡ್ ದಿಸ್ ಪರ್ಟಿಕ್ಯುಲರ್ ಸ್ಕೈ ಬ್ಲೂ ಕಲರ್, ದಿಸ್ ಪರ್ಟಿಕ್ಯುಲರ್. ಓಕೆ, ಈ ಒಂದು ಹೈಡ್ರೋಜನ್ ಮಧ್ಯೆ ಮಾಡ್ತಾರೆ ಸ್ಟೆರಿಕ್ ಸ್ಟ್ರೈನ್ ಇರ್ತದೆ. ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಸ್ಟ್ರೈನ್ ಯಾವ್ದಪ್ಪ ಅಂದರೆ ಲೈಕ್ ಟೇಕ್ ದಿಸ್ ಸಾಫ್ಟ್. ಓಕೆ, ಇಲ್ಲಿ ಏನು ಮಾಡ್ತಾರೆ, ಇಲ್ಲಿಂದ ಈ ಒಂದು ಹೈಡ್ರೋಜನ್ ಮಧ್ಯೆ ದಿಸ್ ಏನು ಮಾಡ್ತಾರೆ, ಈ ಥರ ಏನು ಮಾಡ್ತಾರೆ, ನನ್ನ ಒಂದು ಸ್ಟೆರಿಕ್ ಸ್ಟ್ರೈನ್, ಸಾರಿ ಟೊರೋಜನಲ್ ಸ್ಟ್ರೈನ್ ಏನು ಮಾಡ್ತಾರೆ ಪ್ರೆಸೆಂಟ್ ಇರ್ತದೆ. ಓಕೆ, ಇಟ್ ಈಸ್ ಮೈ ಎನರ್ಜಿ ಈಸ್ ಅರೌಂಡ್ ದಟ್ ಈಸ್ 8 ಕಿಲೋ ಕ್ಯಾಲರಿ ಪರ್ ಮೋಲ್. ಬಿಕಾಸ್ ಸಿ ಟೊರೋಜನಲ್ ಸ್ಟ್ರೈನ್ ಏನು ಮಾಡ್ತಾರೆ ಜಾಸ್ತಿ ಅದ, ಯಾಕಂದ್ರೆ ಆಟಮ್ಸ್ ಜಾಸ್ತಿ ಅದಾವ, ಅಲ್ಲಿ ಜಾಸ್ತಿ ಟೊರೋಜನಲ್ ಸ್ಟ್ರೈನ್ ಆಗ್ತಾ ಹೋಗ್ತದೆ. ಸೊ ಕಮಿಂಗ್ ಟು ದ ಆ್ಯಂಗಲ್ ಸ್ಟ್ರೈನ್ ಎಷ್ಟಿರ್ತದಪ್ಪ ಅಂದರೆ ನನ್ನ ಒರಿಜಿನಲ್ ಸ್ಟ್ರೈನ್ ಲೈಕ್ ಸೈಕ್ಲೋಬ್ಯೂಟೇನ್ ಮಾಲಿಕ್ಯೂಲ್ actual energy of cyclobutane molecule is 26 kilocalorie per mole ಇರ್ತದೆ. ಸೊ ನನ್ನ ಆಂಗಲ್ ಸ್ಟ್ರೈನ್ is equals to 26 minus 8 that is equals to 18 kilocalorie per mole. ಇಷ್ಟು ಏನು ಮಾಡ್ತಾರೆ, ನನ್ನ ಆಂಗಲ್ ಸ್ಟ್ರೈನ್ ಇರ್ತದೆ ಇಷ್ಟು ಏನು ಮಾಡ್ತಾರೆ ಇರ್ತದೆ ಒಂದು ಸೈಕ್ಲೋಬ್ಯೂಟೇನ್ ಮಾಲಿಕ್ಯೂಲ್. It is also quite unstable. Cyclobutane is also quite unstable molecule because ನನಗೆ ಎಷ್ಟು ಬೇಕಾಯ್ತು ಡಿಗ್ರಿ, 109 ಡಿಗ್ರಿ ಬೇಕಾಯ್ತು. sp3 ಅಲ್ಲ, ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಬನ್ ನೋಡಿ ಅಬ್ಸರ್ವ್ ಮಾಡ್ಕೊರಿ, ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಬನ್ sp3 ಹೈಬ್ರಿಡೈಸೇಷನ್ 109 ಡಿಗ್ರಿ ಬೇಕಾಯ್ತು ನನಗೆ ಆ್ಯಂಗಲ್. ಬಟ್ ಏನು ಮಾಡಿ ನಾನು ಕೊಟ್ಟಿರೋ ಆ್ಯಂಗಲ್ ಎಷ್ಟು, 90 ಡಿಗ್ರಿ ಆ್ಯಂಗಲ್ ಕೊಟ್ಟಿನಿ ಅಂದರೆ ಇಟ್ ಈಸ್ ಆಲ್ಸೋ ಇನ್ ಆ್ಯಂಗಲ್ ಸ್ಟ್ರೈನ್. ಹೌ ಮಚ್, 18 ಕಿಲೋ ಕ್ಯಾಲರಿ ಎಷ್ಟು ಏನು ಮಾಡ್ತಾರೆ ಆ್ಯಂಗಲ್ ಸ್ಟ್ರೈನ್ ಇರ್ತದೆ ಇಲ್ಲಿ ಸೈಕ್ಲೋಬ್ಯೂಟೇನ್ ಮಾಲಿಕ್ಯೂಲಲ್ಲಿ. ಸೊ ಈ ಒಂದು ಸೈಕ್ಲೋಬ್ಯೂಟೇನ್ ಮಾಲಿಕ್ಯೂಲು ಆ್ಯಕ್ಚುಲಿ ಏನು ಮಾಡ್ತಾರೆ, ಆ್ಯಕ್ಚುಲಾಗಿ ಯಾವ ಫಾರ್ಮಲ್ ಪ್ರೆಸೆಂಟ್ ಇರ್ತಪ್ಪ ಅಂದರೆ ಲೆಟ್ ಗಿವ್ ಮಿ ಸೆಕೆಂಡ್. ಓಕೆ, ಯಾವ ಫಾರ್ಮಲ್ ಇರ್ತಪ್ಪ ಅಂದರೆ ಇಟ್ ಈಸ್ ಕಾಲ್ಡ್ ಎಸ್ ಅ ಪುಕರ್ಡ್ ಫಾರ್ಮ್ ಅಂತ ಕರಿತೀವಿ. ಅದಕ್ಕೆ ಇಟ್ ಈಸ್ ಕಾಲ್ಡ್ ಎಸ್ ಅ ಪುಕರ್ಡ್ ಫಾರ್ಮ್ ಅಂತ ಕರಿತೀವಿ. ಡ್ಯೂ ಟು ಅವಾಯ್ಡಿಂಗ್ ಆಫ್ ದ ಸ್ಟ್ರೈನ್, ಒಂದು ಸ್ಟ್ರೈನ್ನ ಅವಾಯ್ಡ್ ಮಾಡಲಿಕ್ಕೋಸ್ಕರ ಏನು ಮಾಡ್ತಾರೆ, ನನ್ನ ಒಂದು ಈ ಒಂದು ಮಾಲಿಕ್ಯೂಲ್ ಏನಿರ್ತದಲ್ಲ, ಈ ಒಂದು ಪರ್ಟಿಕ್ಯುಲರ್ ಬ್ಯೂಟೇನ್ ಮಾಲಿಕ್ಯೂಲ್ ಏನು ಮಾಡ್ತಾರೆ, ಪುಕರ್ಡ್ ಫಾರ್ಮ್ ಅಂತೇಳಿ ಆ ಒಂದು ಫಾರ್ಮಲ್ ಇರ್ತದೆ. ದಟ್ ಈಸ್ ಲೈಕ್ ದಿಸ್. ಐ ಆಮ್ ಡ್ರಾಯಿಂಗ್ ದಟ್ ಪುಕರ್ಡ್ ಫಾರ್ಮ್ ಲೈಕ್ ದಿಸ್ ಮಾಲಿಕ್ಯೂಲ್. ಲೈಕ್ ದಿಸ್. ಓಕೆ, ಇಲ್ಲಿ ಏನು ಮಾಡ್ತಾರೆ, ನಾನು ಈ ಥರ ಪುಕರ್ಡ್ ಫಾರ್ಮಲ್ಲಿ ಏನು ಮಾಡ್ತಾರೆ, ಇಟ್ ಈಸ್ ಕಾಲ್ಡ್ ಎಸ್ ಅ ಪುಕರ್ಡ್ ಫಾರ್ಮ್ ಆಫ್ cyclobutane. Hydrogens are like this. Hydrogen, this is hydrogen and this is hydrogen and hydrogen. ಈ ಥರ ಏನು ಮಾಡ್ತಾರೆ, ಪುಕರ್ಡ್ ಫಾರ್ಮಲ್ಲಿ ಏನು ಮಾಡ್ತಾರೆ ಪ್ರೆಸೆಂಟ್ ಇರ್ತದೆ ಡ್ಯೂ ಟು ಅವಾಯ್ಡ್ ಆಫ್ ದ ಆ್ಯಂಗಲ್ ಸ್ಟ್ರೈನ್. ಇಲ್ಲಿ ಏನು ಮಾಡ್ತಾರೆ, ಈ ಥರ ಇದ್ದರೆ ಸ್ವಲ್ಪ ಆ್ಯಂಗಲ್ ಸ್ಟ್ರೈನ್ ಏನು ಮಾಡ್ತಾರೆ ಅವಾಯ್ಡ್ ಮಾಡಲಿಕ್ಕೋಸ್ಕರ ಏನು ಮಾಡ್ತಾರೆ ಈ ಥರ ಫಾರ್ಮ್ ಆಗಿ. ಇಟ್ ಈಸ್ ಅ ಸ್ಟೇಬಲ್ ಫಾರ್ಮ್. ಓಕೆ, ಇಟ್ ಈಸ್ ಅ ಸ್ಟೇಬಲ್ ಫಾರ್ಮ್ ಆಫ್ 4-membered cyclobutane ಸ್ಟೇಬಲ್ ಫಾರ್ಮ್ ಅಂತಲೂ ಕರಿಬೋದು. ಓಕೆನಾ, ಸ್ಟೇಬಲ್ ಫಾರ್ಮ್ ಅಂತಲೂ ಕರಿಬೋದು ಆನ್ ದ ಬೇಸಿಸ್. ಮತ್ತು ಸ್ಟೇಬಲ್ ಫಾರ್ಮ್ ಎಲ್ಲ ಕಡೆ ಸ್ಟೇಬಲ್ ಆಗಿರಂಗಿಲ್ಲ. ಲೈಕ್ ಸಪೋಸ್ ಏನಾದ್ರು ಅಲ್ಲಿ ಸ್ಟೆರಿಕ್ ಸ್ಟ್ರೈನ್ ಬರ್ಬೋದು, ಯಾಕಂದರೆ ಮಿಥೈಲ್ ಈ ಒಂದು ಹೈಡ್ರೋಜನ್ಸ್ ಇದಾವಲ್ಲ, ಈ ಒಂದು ಹೈಡ್ರೋಜನ್ಸ್ ಯಾವಾಗಲೂ ಹೈಡ್ರೋಜನ್ಸ್ ಇರಂಗಿಲ್ಲ. ಸಪೋಸ್ ನಾನು ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ ಲೈಕ್ ಮಿಥೈಲ್ ಗ್ರೂಪ್ ಹಾಕ್ತೀನಿ, ಇಥೈಲ್ ಗ್ರೂಪ್ ಹಾಕ್ತೀನಿ, ಅವಾಗ ಸ್ಟೆರಿಕ್ ಸ್ಟ್ರೈನ್ ಬರ್ಬೋದು. ಆನ್ ದ ಬೇಸಿಸ್ ಆಫ್ ದ ಸಬ್ಸ್ಟಿಟ್ಯೂಟೆಡ್ ಗ್ರೂಪ್ಸ್ ಆಧಾರದ ಮೇಲೆ ಏನು ಮಾಡ್ತಾರೆ, ಆ ಒಂದು ಸ್ಟೆಬಿಲಿಟಿ ಚೇಂಜಸ್ ಹಾಕೊಂಡು ಹೋಗ್ತಾವೆ. ಎಲ್ಲ ಸ್ಟೆಬಿಲಿಟಿ ಹಿಂಗೆ ಇರಂಗಿಲ್ಲ. ಓಕೆನಾ, ನಾ ಸೈಕ್ಲೋಬ್ಯೂಟೇನ್ ತೊಗೊಂಡಿನಿ, ನಾ ಏನೋ ಸಪೋಸ್ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಇಥೈಲ್ ಗ್ರೂಪ್ ಯಾವುದೊಂದು ಗ್ರೂಪ್ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಅವಾಗ ಚೇಂಜಸ್ ಆಗ್ಬೋದು. ಅವಾಗ ಏನು ಮಾಡ್ತವೆ, ಚೇಂಜಸ್ ಹಾಕೊಂಡು ಹೋಗ್ತಾವೆ. ಬಟ್ ಏನು ಮಾಡ್ತಾರೆ, ಈ ಥರ ಸಬ್ಸ್ಟಿಟ್ಯೂಷನ್ ಮಾಡಿ ಕ್ವಶನ್ ಕೇಳೋಂಗಿಲ್ಲ. ಜಸ್ಟ್ ಏನು ಮಾಡ್ತಾರೆ, ನೆನ್ಪಿಟ್ಕೋರಿ ಅಷ್ಟೇ. ದಿಸ್ ಇಸ್ ಅ ಸಿಂಪಲ್ ರಿಮೆಂಬರಿಂಗ್ ಥಿಂಗ್. ಓಕೆನಾ, ಈ ಥರ ಏನು ಮಾಡ್ತಾರೆ ನೆನ್ಪಿಟ್ಕೋರಿ. ಪುಕರ್ಡ್ ಫಾರ್ಮ್ ಇರ್ತದೆ ಇಲ್ಲಿ ಯಾವುದು, ಸೈಕ್ಲೋಬ್ಯೂಟೇನ್. ಕಮಿಂಗ್ ಟು ಸೈಕ್ಲೋಪೆಂಟೇನ್ ಬಗ್ಗೆ ಹೇಳಿದ್ರೆ ಇಟ್ ಈಸ್ ಪ್ರೆಸೆಂಟ್ ಇನ್ 2 ಫಾರ್ಮ್. ಇಲ್ಲಿ ಏನು ಮಾಡ್ತಾರೆ, ಇದು 2 ಫಾರ್ಮಲ್ಲಿ ಏನು ಮಾಡ್ತಾರೆ ಪ್ರೆಸೆಂಟ್ ಇರ್ತದೆ. ಒಂದು ಎನ್ವಲಪ್ ಫಾರ್ಮ್ ಅಂತ ಕರಿತೀವಿ. ಓಕೆ, ಎನ್ವಲಪ್ ಫಾರ್ಮ್ ಅಂತಂದೇಳಿ ಒಂದು ಫಾರ್ಮ್ ಇರ್ತದೆ ಲೈಕ್ ದಿಸ್. ದ ಸ್ಟ್ರಕ್ಚರ್ ಈಸ್ ಲೈಕ್ ದಿಸ್. ದಿಸ್ ಈಸ್ ಕಾಲ್ಡ್ ಆಸ್ ಅ ಎನ್ವಲಪ್ ಫಾರ್ಮ್ ಅಂತ ಕರಿತೀವಿ. ಆ್ಯಂಡ್ ಇನ್ನೊಂದು ಯಾವುದಪ್ಪ ಅಂದರೆ ಹಾಫ್ ಚೇರ್ ಫಾರ್ಮ್ ಅಂತ ಕರಿತೀವಿ. ದಟ್ ಈಸ್ ಲೈಕ್ ದಿಸ್ ಪರ್ಟಿಕ್ಯುಲರ್ಲಿ. This is a half chair form of a particular this 5-membered ring. ಏನು ಮಾಡ್ತಾರೆ, ಈ ಥರ ಹಾಫ್ ಚೇರ್ ಫಾರ್ಮಲ್ಲಿ ಇರ್ತಾವೆ. ಓಕೆ, ಹೈಡ್ರೋಜನ್ಸ್, ಇವೆಲ್ಲ ಹೈಡ್ರೋಜನ್ಸ್ ನೀವು ನೋಡ್ಕೊಳ್ಳಿ. ಲೈಕ್
ದಿಸ್ ಹೈಡ್ರೋಜನ್ಸ್ ಒಂದು ಫ್ರಂಟ್ ಒಂದು ಬ್ಯಾಕ್ ಸೈಡ್ ಹಾಕಿರ್ತೀನಿ. ಈ ಥರ ಎನ್ವಲಪ್ ಫಾರ್ಮ್ ಆ್ಯಂಡ್ ಆಫ್ ಚೇರ್ ಫಾರ್ಮ್. ಸ್ಟೆಬಿಲಿಟಿ ಹೇಳೋದಾದ್ರೆ ಎರಡರ ಮಧ್ಯೆ ಸ್ಟೇಬಲ್ ಯಾವುದಪ್ಪ ಅಂತ ಕೇಳಿದ್ರೆ ಆನ್ ದ ಬೇಸ್ ಆಫ್ ಸಬ್ಸ್ಟಿಟ್ಯೂಷನ್. ಇದು ಕೂಡ ಏನು ಮಾಡ್ತಾ ಆನ್ ದ ಬೇಸ್ ಆಫ್ ಸಬ್ಸ್ಟಿಟ್ಯೂಷನ್. ಇಟ್ ಈಸ್ ಆಲ್ಸೋ ಸ್ಟ್ರೈನ್. ಇಲ್ಲಿ ಮೋರ್ ಸ್ಟ್ರೈನ್. ಇಟ್ ಈಸ್ ಆಲ್ಸೋ ಸ್ಟ್ರೈನ್ ಡ್ಯೂ ಟು ಇಲ್ಲಿ ಯಾವ್ದು ಭಾಳ ಸ್ಟ್ರೈನ್ ಬರ್ತದೆ ಸ್ಟೆರಿಕ್ ಸ್ಟ್ರೈನ್ ಭಾಳ ಇರ್ತದೆ. ಓಕೆನಾ, ಸ್ಟೆರಿಕ್ ಸ್ಟ್ರೈನ್ ಏನು ಮಾಡ್ತಾರೆ ಭಾಳ ಇರ್ತದೆ. ವ್ಯಾಲ್ಯೂಸ್ ಇಲ್ಲ, ಇದಕ್ಕೆ ವ್ಯಾಲ್ಯೂಸ್ ಸಿಕ್ಕಿಲ್ಲ. ಸ್ಟೆರಿಕ್ ಸ್ಟ್ರೈನ್ ಇರ್ತದೆ, ಬಟ್ ಇಲ್ಲಿ ಆ್ಯಂಗಲ್ ಸ್ಟ್ರೈನ್ ಭಾಳ ಕಡಿಮೆ ಇರ್ತದೆ. ಆ್ಯಂಗಲ್ ಸ್ಟ್ರೈನ್ ಇರ್ತದೆ ಬಟ್ ಲೆಸ್. ಆ್ಯಂಗಲ್ ಸ್ಟ್ರೈನ್ ಇರ್ತದೆ ರೀ ಬಟ್ ಲೆಸ್ ಆ್ಯಂಗಲ್ ಸ್ಟ್ರೈನ್. ಸ್ಟೆರಿಕ್ ಸ್ಟ್ರೈನ್. ಓಕೆ, ಸ್ಟೆರಿಕ್ ಸ್ಟ್ರೈನ್ ಏನು ಮಾಡ್ತಾರೆ ಸ್ವಲ್ಪ ಜಾಸ್ತಿ ನೋಡ್ತೀವಿ ಇಲ್ಲಿ ಈ ಒಂದು ಸೈಕ್ಲೋಪೆಂಟೇನ್ ಮಾಲಿಕ್ಯೂಲ್. ಈ ಒಂದು ಸೈಕ್ಲೋಪೆಂಟೇನ್ ಮಾಲಿಕ್ಯೂಲ್ ಏನು ಮಾಡ್ತೀವಿ ಸ್ಟೆರಿಕ್ ಸ್ಟ್ರೈನ್ನ ಸ್ವಲ್ಪ ಜಾಸ್ತಿ ನೋಡ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ಅಬೌಟ್ ಅ ಬೇಸಿಕ್ ಇಂಟ್ರೊಡಕ್ಷನ್ ಅಬೌಟ್ ದ ಪರ್ಟಿಕ್ಯುಲರ್ ಸೈಕ್ಲೋಪ್ರೋಪೇನ್, ಸೈಕ್ಲೋಬ್ಯೂಟೇನ್ ಆ್ಯಂಡ್ ಸೈಕ್ಲೋಪೆಂಟೇನ್. ಇಷ್ಟು ತಿಳ್ಕೋಬೇಕು. ಇವು ಮೂರು ಈ ಲೈಕ್ 3 ಮೆಂಬರ್ಡ್ 4 ಮೆಂಬರ್ಡ್ 5 ಮೆಂಬರ್ಡ್ ರಿಂಗಲ್ಲಿ ಇಷ್ಟು ತಿಳ್ಕೊಂಡ್ರೆ ಸಾಕು. ಬಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಯಾವುದಪ್ಪ ಅಂದರೆ ನಾನು ಆಲ್ರೆಡಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೇಳಿದ್ದೆ, ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಈಸ್ ದಟ್ ಈಸ್ ಅ ಸೈಕ್ಲೋಹೆಕ್ಸೇನ್. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ದ ಎಕ್ಸಾಮ್ಸ್. ಓಕೆ, ಇದು ಏನು ಮಾಡ್ತಾರೆ ಭಾಳ ತಿಳ್ಕೋಬೇಕಾಗಿರ್ತಂಥ ವಿಷಯ ಯಾವುದಪ್ಪ ಅಂದರೆ ದಟ್ ಈಸ್ ಅ ಸೈಕ್ಲೋಹೆಕ್ಸೇನ್ ಮಾಲಿಕ್ಯೂಲ್. ಈಗ ಸೈಕ್ಲೋಹೆಕ್ಸೇನ್ ಮಾಲಿಕ್ಯೂಲ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋದು. ಸೊ ಸೈಕ್ಲೋಹೆಕ್ಸೇನ್ ಮಾಲಿಕ್ಯೂಲ್ ತೊಗೊಳೋದಾದ್ರೆ ಐ ವಿಲ್ ಡ್ರಾ ಸ್ಟ್ರಕ್ಚರ್ಸ್. ಓಕೆ, ಐ ವಿಲ್ ಡ್ರಾ ಸ್ಟ್ರಕ್ಚರ್. ಈ ಸೈಕ್ಲೋಹೆಕ್ಸೇನ್ ಮಾಲಿಕ್ಯೂಲ್ ತೊಗೊಳೋದಾದ್ರೆ ಇಟ್ ಈಸ್ ಗೋಯಿಂಗ್ ಟು ಪ್ರೆಸೆಂಟ್ ಇನ್ ಅ ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ಏನು ಮಾಡ್ತಾವೆ ಪ್ರೆಸೆಂಟ್ ಇರ್ತವೆ. ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ಎಲ್ಲಿ ಮಾಡ್ತಾವೆ ಪ್ರೆಸೆಂಟ್ ಇರ್ತವೆ. ದಟ್ ಈಸ್ ಫಸ್ಟ್ ಯಾವುದಂದರೆ ದಟ್ ಈಸ್ ಅ ಚೇರ್ ಫಾರ್ಮ್ ಲೈಕ್ ದಿಸ್. ಐ ಆಮ್ ಟೇಕಿಂಗ್ ದಿಸ್ ಚೇರ್ ಫಾರ್ಮ್. ಇಟ್ ಈಸ್ ಕಾಲ್ಡ್ ಎಸ್ ಅ ಚೇರ್ ಫಾರ್ಮ್. ಓಕೆ, ಇದೇನು ಮಾಡ್ತಾರೆ ಈ ಥರ ಚೇರ್ ಫಾರ್ಮ್ ಇರ್ತದೆ. ಓಕೆ, ವಿ ಕ್ಯಾನ್ ಅಬ್ಸರ್ವ್ ದಟ್ ಇಟ್ ಈಸ್ ಇನ್ ಅ ಶೇಪ್ ಆಫ್ ಚೇರ್ ಥರ ಇರ್ತದೆ. ಅದಕ್ಕೋಸ್ಕರ ಮಾಡ್ತಾರೆ ಇಟ್ ಈಸ್ ಗೋಯಿಂಗ್ ಟು ಕಾಲ್ ಆಸ್ ಅ ಚೇರ್ ಫಾರ್ಮ್. ಇಲ್ಲಿ ಮಾಡ್ತಾರೆ ಚೇರ್ ಫಾರ್ಮಲ್ಲಿ ಮಾಡ್ತಾರೆ ಇರ್ತದೆ. ಸಿ ಆಲ್ವೇಸ್ ಸೈಕ್ಲೋಹೆಕ್ಸೇನ್ ಮಾಲಿಕ್ಯೂಲ್ ಏನು ಮಾಡ್ತಾರೆ ಡಿಫ್ರೆಂಟ್ ಸ್ಟ್ರಕ್ಚರ್ ಜೊತೆಗೆ ಮಾಡ್ತಾರೆ ಈಕ್ವಿಲಿಬ್ರಿಯಮ್ ಇರ್ತಾವೆ. ಡಿಫ್ರೆಂಟ್ ಸ್ಟ್ರಕ್ಚರ್ ಜೊತೆಗೆ ಮಾಡ್ತಾರೆ ಈಕ್ವಿಲಿಬ್ರಿಯಮ್ ಇರ್ತಾವೆ. ಅಂದರೆ ಒಂದು ಸ್ಟ್ರಕ್ಚರಿಂದ ಇನ್ನೊಂದು ಸ್ಟ್ರಕ್ಚರ್ ಏನು ಮಾಡ್ತಾರೆ ಕನ್ವರ್ಷನ್ ಆಗ್ತಾ ಇರ್ತಾವೆ. ಟೋಟಲಿ ಒಂದು ಮಾಡ್ತಾರೆ ಅರೌಂಡ್ 4 to 5 ಸ್ಟ್ರಕ್ಚರ್ಸ್ ಅದಾವ. ಆ 5 ಸ್ಟ್ರಕ್ಚರ್ಸ್ ಹಾಕಿ ವಿಚ್ ಈಸ್ ಮೋರ್ ಸ್ಟೇಬಲ್. ಯಾವುದು ಮೋರ್ ಸ್ಟೇಬಲು, ಯಾವ್ದು ಭಾಳ ಯೂಸ್ ಮಾಡ್ತೀವಿ ಅಂತೇಳಿ ಲಾಸ್ಟಿಗೆ ಸ್ಟೆಬಿಲಿಟಿ ಹೇಳ್ಬೇಕಾದ್ರೆ ಹೇಳ್ತೀನಿ ವಿತ್ ದ ಹೆಲ್ಪ್ ಆಫ್ ಗ್ರಾಫ್. ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದ ಸೈಕ್ಲೋಹೆಕ್ಸೇನ್ ಮಾಲಿಕ್ಯೂಲ್, ದ ಸ್ಟೆಬಿಲಿಟಿ ಆಫ್ ಸೈಕ್ಲೋಹೆಕ್ಸೇನ್ ಮಾಲಿಕ್ಯೂಲ್ ಇನ್ ಡಿಫ್ರೆಂಟ್ ಸ್ಟ್ರಕ್ಚರ್ಸಲ್ಲಿ ಯಾವ ಥರ ಸ್ಟೆಬಿಲಿಟಿ ಇದೆ ಅಂತೇಳಿ ಹೇಳ್ತೀನಿ. ಓಕೆನಾ, ನೆಕ್ಸ್ಟ್ ಕಮಿಂಗ್ ಟು ದ ಚೇರ್ ಫಾರ್ಮಿಂದ ನೋಡೋದಾದ್ರೆ ಐ ಆಮ್ ಟೇಕಿಂಗ್ ದಟ್ ಹಾಫ್ ಚೇರ್ ಫಾರ್ಮ್. ಇಟ್ ಈಸ್ ಕಾಲ್ಡ್ ಎಸ್ ಅ ಹಾಫ್ ಚೇರ್ ಫಾರ್ಮ್ ಅಂತ ಬರ್ತೀನಿ. ಸೊ ದಿಸ್ ಈಸ್ ಹಾಫ್ ಚೇರ್ ಫಾರ್ಮ್. ಹಾಫ್ ಚೇರ್ ಫಾರ್ಮ್ ತೊಗೊಂತೀವಿ. ಸೊ ನೆಕ್ಸ್ಟ್ ಕಮಿಂಗ್ ಟು ದ ಹಾಫ್ ಚೇರ್ ಆದಮೇಲೆ ನೆಕ್ಸ್ಟ್ ಇಟ್ ಈಸ್ ಅ ಟ್ವಿಸ್ಟೆಡ್ ಬೋರ್ಡ್ ಅಂತ ಕರಿತೀವಿ. ಟ್ವಿಸ್ಟೆಡ್ ಬೋರ್ಡ್. ಸೊ ದಿಸ್ ಈಸ್ ಅ ಪರ್ಟಿಕ್ಯುಲರ್ ಟ್ವಿಸ್ಟೆಡ್ ಬೋರ್ಡ್. ಟ್ವಿಸ್ಟೆಡ್ ಬೋರ್ಡ್ ಅಂತ ಕರಿತೀವಿ. ಇಟ್ ಈಸ್ ಅ ಟ್ವಿಸ್ಟೆಡ್ ಬೋರ್ಡ್ ಫಾರ್ಮ್. ಬೋರ್ಡ್ ಫಾರ್ಮ್ ಅಂತ ಕರಿತೀವಿ. ಓಕೆ, ಟ್ವಿಸ್ಟೆಡ್ ಬೋರ್ಡ್ ಆದಮೇಲೆ ನೆಕ್ಸ್ಟ್ ಕಮಿಂಗ್ ಟು ದ ಬೋರ್ಡ್ ಫಾರ್ಮ್. ದಟ್ ಈಸ್ ದಿಸ್ ಇಸ್ ಅ ಬೋರ್ಡ್ ಫಾರ್ಮ್. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಟು ದ ಇವಿಷ್ಟು ಸ್ಟ್ರಕ್ಚರ್ ಇದೆ. ದಿಸ್ ಇಸ್ ಅ ಬೋರ್ಡ್ ಫಾರ್ಮ್. ನೆಕ್ಸ್ಟ್ ಏನು ಮಾಡ್ತಾರೆ ಬೋರ್ಡ್ ಫಾರ್ಮಿಂದ ಮತ್ತೆ ಹಾಫ್ ಚೇರ್, ಮತ್ತೆ ಏನು ಮಾಡ್ತಿದ್ದಾರೆ ಹಾಫ್ ಚೇರ್. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಟು ದ ಅಗೇನ್ ಚೇರ್. ಸೊ ಚೇರ್ ಅಂದರೆ ದೀಸ್ ಆರ್ ಈಕ್ವಿಲಿಬ್ರಿಯಮ್. ಅಂದರೆ ಒಂದು ಚೇರಿಂದ ಹಾಫ್ ಚೇರ್ ಕನ್ವರ್ಟ್ ಆಗ್ತದೆ, ಹಾಫ್ ಚೇರಿಂದ ಟ್ವಿಸ್ಟೆಡ್ ಬೋರ್ಡಿಂದ ಹಾಫ್ ಚೇರಿಗೆ, ಹಾಫ್ ಚೇರಿಂದ ಮತ್ತೆ ಚೇರಿಗೆ, ಮತ್ತೆ ಹಾಫ್ ಚೇರ್, ಮತ್ತೆ ಏನು ಮಾಡ್ತಾರೆ ಕಂಟಿನ್ಯೂಷನ್ ಪ್ರೋಸೆಸ್ ಏನು ಮಾಡ್ತಾರೆ ಕಂಟಿನ್ಯೂಷನ್ ಆಗ್ತದೆ. ಕಂಟಿನ್ಯೂಷನ್ ಆಗ್ತಾ ಹೋಗ್ತದೆ. ಓಕೆ, ಕಂಟಿನ್ಯೂಷನ್ ಆಗ್ತಾ ಹೋಗ್ತದೆ. ಫಸ್ಟ್ ಏನು ಮಾಡ್ತಾರೆ ಇಲ್ಲಿ ಹಾಫ್ ಚೇರ್ ಅಲ್ಲ, ಫಸ್ಟ್ ಏನು ಮಾಡ್ತಾರೆ ಮತ್ತೆ ಒಳ್ಳೆ ವಾಪಸ್ ಏನು ಮಾಡ್ತಾರೆ ಟ್ವಿಸ್ಟೆಡ್ ಬೋರ್ಡಿಗೆ ಹೋಗ್ತದೆ. ಟ್ವಿಸ್ಟೆಡ್ ಬೋರ್ಡಿಂದ ಹಾಫ್ ಚೇರಿಗೆ. ಓಕೆ, ಈ ಸ್ವಲ್ಪ ಮಿಸ್ಟೇಕ್ ಆಯಿತು. ದಿಸ್ ಇಸ್ ನಾಟ್ ಹಾಫ್ ಚೇರ್. ಇಲ್ಲಿ ಏನು ಮಾಡ್ತಾರೆ ಫಸ್ಟಿಗೆ ಏನು ಮಾಡ್ತಾರೆ ಇಟ್ ವಿಲ್ ಕಮ್ ಟು ದ ಟ್ವಿಸ್ಟೆಡ್ ಬೋರ್ಡಿಗೆ ವಾಪಸ್ಸು ಟ್ವಿಸ್ಟೆಡ್ ಬೋರ್ಡ್, ದೆನ್ ಮತ್ತೆ ಹಾಫ್ ಚೇರ್ ಆ್ಯಂಡ್ ಅಗೇನ್ ಚೇರ್ ಫಾರ್ಮ್. ಅಂದರೆ ಈ ಥರ ಮಾಡ್ತಾ ಕಂಟಿನ್ಯೂಷನ್ ಮಾಡ್ತಾ ಫ್ಲಿಪ್ಪಿಂಗ್ ಮಾಡ್ತಾ ಇರ್ತಾರೆ. ಫ್ಲಿಪ್ಪಿಂಗ್ ಸ್ಟ್ರಕ್ಚರ್ಸ್ ಏನು ಮಾಡ್ತಾರೆ ಚೇಂಜ್ ಮಾಡ್ಕೊಳ್ತಾ ಇರ್ತಾರೆ ಯಾವಾಗಲೂ. ಓಕೆನಾ, ದಿಸ್ ಇಸ್ ಸೈಕ್ಲೋಹೆಕ್ಸೇನ್ ಮಾಲಿಕ್ಯೂಲ್ಸ್. ಇಲ್ಲಿ ಈ ಥರ ಏನು ಮಾಡ್ತಾರೆ ಇರ್ತಾವೆ. ಸೊ ಕಮಿಂಗ್ ಟು ದ ಸ್ಟೆಬಿಲಿಟಿ ಆರ್ಡರ್. ಸ್ಟೆಬಿಲಿಟಿ ಯಾವ್ದು ಮೋಸ್ಟ್ ಸ್ಟೇಬಲ್ ಇದೆ? ಸ್ಟೆಬಿಲಿಟಿ ಯಾವ್ದು ಜಾಸ್ತಿ ಇರ್ತಪ್ಪ ಅಂದರೆ ಫಸ್ಟ್ ಆಫ್ ಆಲ್ ಚೇರ್ ಫಾರ್ಮ್ ಭಾಳ ಸ್ಟೇಬಲ್ ಇರುತ್ತೆ. ಚೇರ್ ಫಾರ್ಮ್ ಏನು ಮಾಡ್ತಾರೆ ಮೋರ್ ಸ್ಟೇಬಲ್. ಮೋರ್ ಸ್ಟೇಬಲ್ ಆಗ್ತದೆ. ನೆಕ್ಸ್ಟ್ ಕಮಿಂಗ್ ಟು ದ ಇವಾಗ ನನಗಿರೋದು ಯಾವ್ದಪ್ಪ ಅಂದರೆ ಒಂದು ಟ್ವಿಸ್ಟೆಡ್ ಬೋರ್ಡು ಇಲ್ಲಾಂದರೆ ಬೋರ್ಡ್. ಓಕೆನಾ, ಟ್ವಿಸ್ಟೆಡ್ ಬೋರ್ಡ್. ಹಾಫ್ ಚೇರ್ ಇಸ್ ಲೀಸ್ಟ್ ಸ್ಟೇಬಲ್ ಆಗ್ತದೆ. ಡ್ಯೂ ಟು ದ ಆ್ಯಂಗಲ್ ಸ್ಟ್ರೈನ್ ಮತ್ತು ಟೊರೋಷನ್ ಏನು ಮಾಡ್ತಾರೆ ಮೋರ್ ಒಂದು ಹಾಫ್ ಚೇರ್ ಏನು ಮಾಡ್ತಾರೆ ಲೀಸ್ಟ್ ಸ್ಟೇಬಲ್ ಆಗ್ತದೆ.
ಬಟ್ ಬೋಟ್ ಫಾರ್ಮಲ್ಲಿ ಮತ್ತು ಟ್ವಿಸ್ಟೆಡ್ ಬೋಟ್ ಫಾರ್ಮಲ್ಲಿ ನಮಗೆ ಅನ್ಕೊಂತೀವಿ ಬೋಟ್ ಫಾರ್ಮು ಮೋರ್ ಸ್ಟೇಬಲ್ ಆಗ್ಬೋದು, ಬೋಟ್ ಫಾರ್ಮು ಮೋರ್ ಸ್ಟೇಬಲ್ ಆಗ್ಬೋದು. ಬಟ್ ಅಲ್ಲಿ ಒಂಥರ ಏನು ಮಾಡ್ತಾರೆ ಇಂಟ್ರಾಕ್ಷನ್ ಬರ್ತದೆ. ಅದು ಯಾವ ಇಂಟ್ರಾಕ್ಷನ್ ಅಂದರೆ ದಟ್ ಈಸ್ ಅ ಫ್ಲ್ಯಾಗ್ ಪೋಲ್ ಇಂಟ್ರಾಕ್ಷನ್ ಕರಿತೀವಿ. ಕರಿತೀವಿ ಫ್ಲ್ಯಾಗ್ ಪೋಲ್ ಇಂಟ್ರಾಕ್ಷನ್ ಕರಿತೀವಿ. ಫ್ಲ್ಯಾಗ್ ಪೋಲ್ ಇಂಟರಾಕ್ಷನ್ ಅಂತ ಕರಿತೀವಿ. ವಾಟ್ ಇಸ್ ದಟ್ ಮೀನ್? ಫ್ಲ್ಯಾಗ್ ಪೋಲ್ ಇಂಟ್ರಾಕ್ಷನ್ ಏನು ಬರ್ತಪ್ಪ ಅಂದರೆ ಏನಪ್ಪ ಅಂದರೆ ದಿಸ್ ಈಸ್ ಅ ಪರ್ಟಿಕ್ಯುಲರ್ಲಿ ದಟ್ ಈಸ್ ಅ ಬೋಟ್ ಫಾರ್ಮ್, ರೈಟ್? ಇದಕ್ಕೆ ಕರಿತೀವಿ ಬೋಟ್ ಫಾರ್ಮ್. ಇಲ್ಲಿ ಬೋಟ್ ಫಾರ್ಮಲ್ಲಿ ನೋಡಿದಾಗ, ಬೋಟ್ ಫಾರ್ಮಲ್ಲಿ ತೊಗೊಂಡಾಗ ನನಗೆ ಇಲ್ಲಿರ್ತಂಥ ಹೈಡ್ರೋಜನ್ನು ಆ್ಯಂಡ್ ಇಲ್ಲಿರ್ತಂಥ ಹೈಡ್ರೋಜನ್ನು ದೀಸ್ ಆರ್ ಕಾಲ್ಡ್ ಎಸ್ ಅ ಫ್ಲ್ಯಾಗ್ ಪೋಲ್ ಹೈಡ್ರೋಜನ್ ಕರಿತೀವಿ. ಫ್ಲ್ಯಾಗ್ ಪೋಲ್ ಹೈಡ್ರೋಜನ್ ಅಂತ ಕರಿತೀವಿ. ಡ್ಯೂ ಟು ದಿಸ್ ಫ್ಲ್ಯಾಗ್ ಪೋಲ್ ಹೈಡ್ರೋಜನ್ ಇಲ್ಲಿ ಏನು ಮಾಡ್ತಾರೆ, ಫ್ಲ್ಯಾಗ್ ಪೋಲ್ ಹೈಡ್ರೋಜನ್ ಇರ್ತಾವಲ್ಲ, ದಿಸ್ ಈಸ್ ಗೋಯಿಂಗ್ ಟು ರಿಪಲ್ ಈಚ್ ಅದರ್. ಏನು ಮಾಡ್ತಾರೆ, ರಿಪಲ್ಷನ್ ಮಾಡ್ಕೊಂತ ಅಂದರೆ ಸ್ಟೆರಿಕ್ ಸ್ಟ್ರೇನ್ ಕಾಣ್ತದ. ಇಲ್ಲಿ ಏನು ಮಾಡ್ತಾರೆ, ಸ್ಟೆರಿಕ್ ಸ್ಟ್ರೇನ್ ಏನು ಮಾಡ್ತಾರೆ ಡೆವಲಪ್ ಆಗಿರ್ತದ ಯಾವ್ದ್ರ ಮಧ್ಯೆ, ಈ ಒಂದು ಫ್ಲ್ಯಾಗ್ ಪೋಲ್ ಹೈಡ್ರೋಜನ್ ಜೊತೆಗೆ. ಅದಕ್ಕೋಸ್ಕರ ಡ್ಯೂ ಟು ದ ಸ್ಟೆರಿಕ್ ಸ್ಟ್ರೇನ್ ಆಫ್ ದಿಸ್ ಫ್ಲ್ಯಾಗ್ ಪೋಲ್ಗೆ ಇದಕ್ಕೆ ಕರಿತೀವಿ ದಿಸ್ ಇಸ್ ಕಾಲ್ಡ್ ಎಸ್ ಅ ಫ್ಲ್ಯಾಗ್ ಪೋಲ್ ಇಂಟರಾಕ್ಷನ್. ಫ್ಲ್ಯಾಗ್ ಪೋಲ್ ಹೈಡ್ರೋಜನ್ ಇಂಟರಾಕ್ಷನ್ ಇರೋ ಕಾರಣ ದಿಸ್ ಬೋಟ್ ಫಾರ್ಮ್ ವಿಲ್ ಬಿಕಮ್ ಲೆಸ್ ಸ್ಟೇಬಲ್ ದೆನ್ ದ ಟ್ವಿಸ್ಟೆಡ್ ಬೋಟ್. ಅದಕ್ಕೋಸ್ಕರ ಚೇರ್ ಫಾರ್ಮ್ ಆದಮೇಲೆ ಐ ಆಮ್ ಹ್ಯಾವಿಂಗ್ ಅ ಟ್ವಿಸ್ಟೆಡ್ ಬೋಟ್ more stable and then boat is a more stable and then half chair ಏನು ಮಾಡ್ತಾರೆ ಬರ್ತದೆ. ಸೊ ಇದೇ ಮಾಡ್ತಾರೆ ಸ್ಟೆಬಿಲಿಟಿ ಆಫ್ ದ ಸೈಕ್ಲೋಹೆಕ್ಸೇನ್ ಮಾಲಿಕ್ಯೂಲ್. ಚೇರ್ ಫಾರ್ಮ್ ಮೋರ್ ಸ್ಟೇಬಲ್, ಟ್ವಿಸ್ಟೆಡ್ ಬೋಟ್, ದೆನ್ ಬೋಟ್, ದೆನ್ ಹಾಫ್ ಚೇರ್. ಟ್ವಿಸ್ಟೆಡ್ ಬೋಟ್ ಯಾಕೆ ಬಂದು ಫಸ್ಟ್ ಅಂತಂದರೆ ಅಲ್ಲಿ ಯಾವುದೇ ರೀತಿಯ ಇಂಟ್ರಾಕ್ಷನ್ ಬರೋಂಗಿಲ್ಲ. ಸಪೋಸ್ ನೋಡಿ ಟ್ವಿಸ್ಟೆಡ್ ಬೋಟ್ ನೋಡಿದ್ರೆ, ಸಪೋಸ್ ಲೆಟ್ ಮಿ ಸಿ ದ ಟ್ವಿಸ್ಟೆಡ್ ಬೋಟ್ ಆಲ್ಸೋ. ಓಕೆ, ಟ್ವಿಸ್ಟೆಡ್ ಬೋಟ್ ನೋಡಿದ್ರೆ ಲೆಟ್ ಮಿ ಟೇಕ್ ಎನ್ ಟ್ವಿಸ್ಟೆಡ್ ಬೋಟ್ ಎಕ್ಸಾಂಪಲ್. ಸಪೋಸ್ ಈ ಥರ ಇದಪ್ಪ ಅಂದರೆ ಇಲ್ಲಿ ಹೈಡ್ರೋಜನು ಆ್ಯಂಡ್ ಇಲ್ಲಿ ಹೈಡ್ರೋಜನು ಇಟ್ ಈಸ್ ಅ ವೆರಿ ಲಾಂಗ್ ಓಕೆನಾ, ಭಾಳ ಲಾಂಗ್ ಅದ. ಅಲ್ಲಿ ಯಾವುದೇ ರೀತಿ ಇಂಟ್ರಾಕ್ಷನ್ ಇರೋಂಗಿಲ್ಲ, ಹೈಡ್ರೋಜನ್ ಮತ್ತು ಹೈಡ್ರೋಜನ್ ಮಧ್ಯೆ ಇಂಟ್ರಾಕ್ಷನ್ ಇರೋಂಗಿಲ್ಲ. ಅದಕ್ಕೋಸ್ಕರ ನೋ ರಿಪಲ್ಷನ್. ಅದಕ್ಕೋಸ್ಕರ ಟ್ವಿಸ್ಟೆಡ್ ಬೋಟು ಮೋರ್ ಸ್ಟೇಬಲ್ ದೆನ್ ಬೋಟ್. ಓಕೆ, ಸಪೋಸ್ ಲೆಟ್ ಮಿ ಎಕ್ಸ್ಪ್ಲೇನ್ ದಿಸ್ ಸ್ಟೆಬಿಲಿಟಿ with the help of graph ಇಂದ ನಾನು ಏನು ಮಾಡ್ತೀನಿ, ಒಂದು ಎಕ್ಸ್ಪ್ಲೇನ್ ಮಾಡಿ ಟ್ರೈ ಮಾಡ್ತೀನಿ. ಲೆಟ್ ಮಿ ಟೇಕ್ ದಿಸ್ ಗ್ರಾಫ್, ವೆರಿ ಇಂಪಾರ್ಟೆಂಟ್ ಗ್ರಾಫ್ ಇಟ್ ಈಸ್. ಓಕೆ, ಭಾಳ ಇಂಪಾರ್ಟೆಂಟ್ ಗ್ರಾಫ್ ಆಗ್ತದೆ. ಸೊ ಲಿಸನ್ ಕೇರ್ಫುಲಿ. ಸೊ ಲೈನ್ ಆಗ್ತಿಲ್ಲ, ಲೈನ್ ಕರೆಕ್ಟಾಗಿರಲಿಲ್ಲ. ಸೊ ಐ ಡ್ರಾ ಅಗೇನ್. This is a particular graph, okay, and I am having here inversion coordinate ಅಂತ ತಗೊಂತೀನಿ, and ಇಲ್ಲಿ ಕಿಲೋಜೌಲ್ ಮೋಲ್ ಇನ್ವರ್ಸ್ ಅಂತ ತಗೊಂತೀನಿ. ಸೊ ಗ್ರಾಫ್ ಆಗ ನನಗೆ ಏನು ಬರ್ತಪ್ಪ ಅಂದರೆ ಇಟ್ ಈಸ್ ಹ್ಯಾವಿಂಗ್ ದ ಗ್ರಾಫ್ ಇಸ್ ಲೈಕ್ ದಿಸ್. ಯಾವ ಕಲರ್ ಯೂಸ್ ಮಾಡಿರಿ, ದಿಸ್ ಇಸ್ ಹ್ಯಾವಿಂಗ್ ಯೆಲ್ಲೋ. ಓಕೆ, ಯೆಲ್ಲೋ ಯೂಸ್ ಮಾಡ್ತೀನಿ. ಸೊ ಇಲ್ಲಿ 0 ಅನ್ಕೋರಿ, 0 ಆ್ಯಂಡ್ ದೆನ್ 5.5. ಎನರ್ಜಿ ನೆನಪಿಡ್ಬೇಕಂತ ಅವಶ್ಯಕತೆ ಇಲ್ಲ. ದಟ್ ಈಸ್ ನೋ ರಿಕ್ವೈರ್ಡ್ ಆಫ್ ರಿಮೆಂಬರಿಂಗ್ ಎನರ್ಜಿ. ಐ ಆಮ್ ಹ್ಯಾವಿಂಗ್ ಸಮ್ ವ್ಯಾಲ್ಯೂಸ್, ದಟ್ಸ್ ಇಟ್. ಸೊ 0 ಇಂದ ಸ್ಟಾರ್ಟ್ ಮಾಡ್ತದೆ ಇಲ್ಲಿ. ದಿಸ್ ಈಸ್ ಅ ಪರ್ಟಿಕ್ಯುಲರ್ ಐ ಆಮ್ ಹ್ಯಾವಿಂಗ್ ಹಿಯರ್ ಆ್ಯಂಡ್ this particular thing. ಸೇಮ್ ಮತ್ತೆ ಇದು ಏನು ಮಾಡ್ತಾರೆ, ರಿಪೀಟ್ ಆಗ್ತದೆ ಇಲ್ಲಿ. ಅಗೇನ್ ಐ ಮೂವ್ ಟು 0. ಓಕೆ, ಈ ಥರ ಏನು ಮಾಡ್ತಾರೆ ಗ್ರಾಫ್ ಬರ್ತದೆ. ಸೊ ರೇಸ್ ದಿಸ್ ಪರ್ಟಿಕ್ಯುಲರ್ಲಿ. ಇದನ್ನೇನು ಮಾಡ್ತೀವಿ ಅಂದರೆ ಸಮ್ ಇಲ್ಲಿ ನೀಡ್ ಆಗ್ತಿಲ್ಲ. ಸೊ ಸಾರಿ ಫಾರ್ ದ ಕರೆಕ್ಟ್ ಹಾಕೋದು ನೀವು. ಐ ಆಮ್ ನಾಟ್ ಗೆಟಿಂಗ್ ದಿಸ್ ನೀಟ್ಲಿ. ಸೊ ದಿಸ್ ಈಸ್ ಅ 0. ಓಕೆ, ಇಯರ್ ಆಲ್ಸೋ 0 ಅಂತ. ಸೊ ಇಲ್ಲಿ ಏನು ಮಾಡ್ತಾರೆ, ಇಲ್ಲಿ 0 ಎನರ್ಜಿ ಇರೋದು ಯಾವುದು, ಚೇರ್ ಫಾರ್ಮ್. ನನ್ನ ಒಂದು ಚೇರ್ ಫಾರ್ಮ್ ಏನು ಮಾಡ್ತಾರೆ, 0 ಎನರ್ಜಿ ಇರುತ್ತೆ. ದಿಸ್ ಈಸ್ ಅ ಹಾಫ್ ಚೇರ್. ಸೊ ಹಿಯರ್ ಐ ಆಮ್ ಗೆಟಿಂಗ್, ಸೊ ದಿಸ್ ಪಾಯಿಂಟ್, ದಿಸ್ ಕರ್ವ್. ಓಕೆನಾ, ಈ ಒಂದು ಕರ್ವಲ್ಲಿ ಏನು ಮಾಡ್ತಾರೆ, ನನಗೆ ಟ್ವಿಸ್ಟೆಡ್ ಬೋಟ್ ಇರುತ್ತೆ, ಆ್ಯಂಡ್ ಹಿಯರ್ ಐ ಆಮ್ ಹ್ಯಾವಿಂಗ್ ಬೋಟ್. ಆಫ್ಟರ್ ದಿಸ್ ಲೈನ್ ಪರ್ಟಿಕ್ಯುಲರ್ಲಿ ಈ ಒಂದು ಲೈನ್ ಆದಮೇಲೆ ನನಗೆ ಎಕ್ಸಾಕ್ಟಾಗಿ ಈ ಕಡೆ ಏನಿತ್ತು ಅದೇ ಒಂದು ಗ್ರಾಫ್ ಏನು ಮಾಡ್ತಾ ರಿಪೀಟ್ ಆಗಿತ್ತು. ಮತ್ತು ಏನು ಮಾಡ್ತಾ ಗ್ರಾಫ್ ಏನು ಮಾಡೋದು ಅಂದರೆ ರಿಪೀಟ್ ಆಗ್ತಾ ಹೋಗಿದೆ. ಓಕೆನಾ, ಇಲ್ಲಿ ಏನು ಮಾಡ್ತಾರೆ, ಅಗೇನ್ ಬೋಟ್, ದೆನ್ ಅಗೇನ್ ಟ್ವಿಸ್ಟೆಡ್ ಬೋಟ್ ಇಲ್ಲಿ ಬರ್ತದೆ. ಮತ್ತೆ ಒಳ್ಳೆ ಟ್ವಿಸ್ಟೆಡ್ ಬೋಟ್ ಆ್ಯಂಡ್ ಇಯರ್ ಹಾಫ್ ಚೇರ್.
ಹಾಫ್ ಚೇರ್ ಇಸ್ ದ ಮೋಸ್ಟ್ ಎನರ್ಜಿ, ಭಾಳ ಎನರ್ಜಿ ಐತಿ ನೋಡ್ರಿ, ಹಾಫ್ ಚೇರಿಂದ ಏನು ಮಾಡ್ತಾ ಭಾಳ ಎನರ್ಜಿ ಐತಿ. ಓಕೆ, ದೆನ್ ಹಿಯರ್ ಅಗೇನ್ ಚೇರ್ ಫಾರ್ಮ್, ಹಿಯರ್ ಅಗೇನ್ ಚೇರ್ ಫಾರ್ಮ್ ಏನು ಮಾಡ್ತಾ ಇರೋದು. ಓಕೆ, ಇಫ್ ಯು ನೀಡ್ ಎನರ್ಜಿ ಗ್ಯಾಪ್ಸ್, I can write the values also. I am having some values here, energy values, that is ಇಲ್ಲಿಂದ ಈ ಒಂದು ಎನರ್ಜಿ ಎಷ್ಟಿದಪ್ಪ ಅಂದರೆ ಗ್ಯಾಪು, ದಟ್ ಈಸ್ 43 ಕಿಲೋ ಜೌಲ್ ಇಲ್ಲಿವರೆಗೂ. ಓಕೆ, ದಿಸ್ ಇಸ್ ದ ಎನರ್ಜಿ ವ್ಯಾಲ್ಯೂ ಆ್ಯಂಡ್ ಐ ಆಮ್ ಹ್ಯಾವಿಂಗ್ ದಿಸ್ ಪರ್ಟಿಕ್ಯುಲರ್ಲಿ ಇಲ್ಲಿಂದ 3.7 ಕಿಲೋ ಜೌಲ್ಸ್. ಸೊ ಇದಾದಮೇಲೆ ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ 27 ಕಿಲೋ ಜೌಲ್ಸ್ ಹೊಂದಿರ್ತದೆ ಇಲ್ಲಿ. ಸೊ 23 ಆ್ಯಂಡ್ ಸೇಮ್ ಥಿಂಗ್ ಹಿಯರ್, ಫ್ರಮ್ ಹಿಯರ್ 43 ಕಿಲೋ ಜೌಲ್ಸ್ ಏನು ಮಾಡ್ತಂದ್ರೆ ಹಿಯರ್ ಐ ಆಮ್ ಹ್ಯಾವಿಂಗ್ 43 ಕಿಲೋ ಜೌಲ್ಸ್. ಓಕೆ, ದಿಸ್ ಇಸ್ ಅ ಪರ್ಟಿಕ್ಯುಲರ್ ವ್ಯಾಲ್ಯೂಸ್ ಫಾರ್ ದಿಸ್ ಗ್ರಾಫ್. ಓಕೆ, ನಾವು ಆನ್ ದ ಬೇಸ್ ಆಫ್ ದಿಸ್ ಗ್ರಾಫ್ ಮೇಲೆ ನಾವೇನು ಹೇಳ್ಬೋದು, ವಿಚ್ ಇಸ್ ಮೋರ್ ಸ್ಟೇಬಲ್. ಚೇರ್ ಇಸ್ ದ ಮೋಸ್ಟ್ ಸ್ಟೇಬಲ್, ಲೆಸ್ ಎನರ್ಜಿ. ಹಾಫ್ ಚೇರ್ ಇಸ್ ದ ಹೈಯೆಸ್ಟ್ ಎನರ್ಜಿ, ಲೀಸ್ಟ್ ಸ್ಟೇಬಲ್. ದೆನ್ ಟ್ವಿಸ್ಟೆಡ್ ಬೋಟ್ ಇಸ್ ಅ ಸ್ಟೇಬಲ್ ಬಟ್ ಲೆಸ್ ದೆನ್ ಚೇರ್, ಬಟ್ ಬೋಟ್ ಇಸ್ ಅ ಸ್ಟೇಬಲ್ ಬಟ್ ಲೆಸ್ ದೆನ್ ಟ್ವಿಸ್ಟೆಡ್ ಬೋಟ್. ಓಕೆನಾ, ಈ ಥರ ಒಂದು ಆರ್ಡರ್ ಫಾಲೋ ಮಾಡ್ಕೋಬೋದು. ದಿಸ್ ಆರ್ಡರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ, ಎಕ್ಸಾಮ್ಸಲ್ಲಿ ಕೇಳ್ತಾನೆ. ಓಕೆ, ಎಕ್ಸಾಮ್ಸಲ್ಲಿ ಕೇಳ್ತಾನೆ, ರೈಟ್ ದ ಸ್ಟೆಬಿಲಿಟಿ ಆರ್ಡರ್ ಆಫ್ ದ ಸೈಕ್ಲೋಹೆಕ್ಸೇನ್ ಮಾಲಿಕ್ಯೂಲ್ ಸ್ಟೆಬಿಲಿಟಿ ಬರೀರಿ ಅಂತಂದೇಳಿ ಕೇಳ್ಬೋದು ಈ ಥರ. ಸೊ ಟುಡೇ ಐ ವಿಲ್ ಎಂಡ್ ದ ಕ್ಲಾಸ್ ಹಿಯರ್. ಓಕೆ, ಇವತ್ತಿಗೆ ಇಷ್ಟು ಸಾಕು. ದಟ್ ಲೈಕ್ ಐ ಗಿವ್ ಅ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ಲೈಕ್ ಪರ್ಟಿಕ್ಯುಲರ್ಲಿ ಸೈಕ್ಲೋಪೆಂಟೆನ್ವರೆಗೂ ಅಷ್ಟೇ. ಓಕೆ, ಸೈಕ್ಲೋಪೆಂಟೆನ್ವರೆಗೂ ಎಷ್ಟು ಕಲಿಬೇಕಾಯ್ತು ಅಷ್ಟು ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ. ಬಟ್ ಸೈಕ್ಲೋಹೆಕ್ಸೇನು ವಿ ಆರ್ ಹ್ಯಾವಿಂಗ್ ಟಿಲ್ ಮೋರ್. ಸೈಕ್ಲೋಹೆಕ್ಸೇನ್ ಮಾಲಿಕ್ಯೂಲಲ್ಲಿ ಸಬ್ಸ್ಟಿಟ್ಯೂಷನ್ ನೋಡ್ಕೊಂಡು. ಓಕೆ, ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ ಸಬ್ಸ್ಟಿಟ್ಯೂಷನ್. ಮೋನೋ ಸಬ್ಸ್ಟಿಟ್ಯೂಟೆಡ್ ಸೈಕ್ಲೋಹೆಕ್ಸೇನ್ ಯಾವ ಥರ ಸ್ಟೇಬಲ್ ಆಗ್ತದೆ, ಡೈ ಸಬ್ಸ್ಟಿಟ್ಯೂಟಲ್ಲಿ ಯಾವ ಥರ ಸ್ಟೆಬಿಲಿಟಿ ಬರ್ತದೆ. ಓಕೆನಾ, ಡಿಫ್ರೆಂಟ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೈಕ್ಲೋಹೆಕ್ಸೇನ್ ಮಾಲಿಕ್ಯೂಲ್ ಯಾವ ಥರ ಒಂದು ಸ್ಟೇಬಲ್ ಆಗ್ತದೆ ಅಂತೇಳಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಮಾಡ್ತೀನಿ ತೊಗೊಂಡ್ಬರ್ತೀನಿ. ಅಲ್ಲಿವರೆಗೂ ಏನು ಮಾಡ್ತಾರೆ. ಥ್ಯಾಂಕ್ ಯು ಗೈಸ್. Thank you so much for watching my video. Please, if you got a good information about particularly this particular this topic, so please subscribe my channel, support me, and I'll try to explore my chemistry knowledge with you guys. Okay, thank you, take care, bye bye, up to next video, bye.